ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ಇದ್ಯಾರಪ್ಪ ಯೂಟ್ಯೂಬಲ್ಲಿ ಈ ಥರ ಬೆಳಗ್ಗೆ ನಮಸ್ಕಾರ ಮಾಡ್ತಾರೆ ಅಂತ ಅನ್ಕೋಬೇಡ. ಇದು ನನ್ನ ಹವ್ಯಾಸ. ನಾನು ವೃತ್ತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾದರೂ ತೆರಿಗೆ ಇಲಾಖೆಯಲ್ಲಿ ಪ್ರವೃತ್ತಿಯಲ್ಲಿ ಯೋಗ ವೈದ್ಯ ಮತ್ತು ಹವ್ಯಾಸಿ ವಾಗ್ಮಿ, ಸ್ವಲ್ಪ ಕಾನೂನಿನ ಜ್ಞಾನ. ಯಾಕಂದರೆ ನಾನು ಅಧ್ಯಯನ ಮಾಡ್ತಾಯಿದ್ದೀನಿ. ಸುಮಾರು 9 ವರ್ಷಗಳ ಕಾಲ ಸೇವೆಯಲ್ಲಿದ್ದರೂ ನಾನು ಈ ಮಟ್ಟಕ್ಕೆ ಬೆಳೆದಿರೋದು ಕೆಸೆಟ್ ಪರೀಕ್ಷೆಯಲ್ಲಿ ಇತ್ತೀಚೆಗೆ ಉತ್ತೀರ್ಣನಾಗಿದ್ದೇನೆ. ಏಕೆಂದರೆ ನಾನು ಕನ್ನಡ ಉಪನ್ಯಾಸಕ ಪರೀಕ್ಷೆಯ ಆಕಾಂಕ್ಷಿಯಾಗಿದ್ದೇನೆ. ಅದೇನು ಗೊತ್ತಿಲ್ಲ, ಬೆಂಗಳೂರಿಗೆ ಬಂದು 2 ವರ್ಷ ನಂತರ ನನ್ನ ವೃತ್ತಿ ಜೀವನದಲ್ಲಿ ಕೆಲವು ಭಾಷೆಗಳ ಪರಿಚಯ ಆಯಿತು. ಆದರೂ ಸಹ ಕನ್ನಡದ ಬಗ್ಗೆ ಏನೋ ಒಂದು ಮಾತೃಭಾಷೆ ಆಗಿರೋದ್ರಿಂದ ಒಂದು ಒಲವು. ಸೊ ನಾನು ಈ ಸ್ಕಿಟ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನಾನು ಕಳೆದ ಕೆಲವು ಸ್ಕಿಟ್ಗಳಲ್ಲಿ ನಾನು ಕನ್ನಡ ಭಾಷೆ ಮಹತ್ವದ ಬಗ್ಗೆ ನಾನು ಕೆಲವು ಸೂಕ್ತ ನಿದರ್ಶನ ಮತ್ತು ಉದಾಹರಣೆಗಳ ಮೂಲಕ ನಾನು ಪರಿಚಯಿಸಿದ್ದೆ. ಆದರೆ ಇಲ್ಲಿ ನಾನು ಅದನ್ನ ಮುಂದುವರಿಸ್ತಾ ಇದ್ದೀನಿ. ಯಾಕಂದರೆ ಕನ್ನಡ ಪ್ರಾಚೀನ ಕಾಲದಿಂದಲೂ ಉತ್ತರ ಭಾರತದ ಭಾಷೆಗಳಿಂದ ಮತ್ತು ದಕ್ಷಿಣ ಭಾರತದ ಭಾಷೆಗಳಿಂದ ಕೆಲವು ಸಾಹಿತ್ಯಿಕ ಅಂಶಗಳನ್ನು ಮತ್ತು ಭಾಷಿಕ ಅಂಶಗಳನ್ನು ಸ್ವೀಕರಣೆ ಮಾಡ್ತಾ ಬಂದಿದೆ. ಹಾಗಾಗಿ ಹಿಂದೂಸ್ತಾನಿ, ಪಾರ್ಸಿ, ಪೋರ್ಚುಗೀಸ್, ಇಂಗ್ಲೀಷ್, ಅರಬ್ಬಿ, ಸಂಸ್ಕೃತ ಯಥೇಚ್ಛವಾಗಿ ಮತ್ತು ತೆಲುಗು, ಮರಾಠಿ ಹೀಗೆ ನಾನಾ ಭಾಷೆಗಳಿಂದ ಪದಗಳನ್ನು ಸ್ವೀಕಾರ ಮಾಡ್ತಾನೆ ಬಂದಿದೆ. ಯಾವುದೊಂದು ಭಾಷೆ ಪದಗಳನ್ನು ಸ್ವೀಕಾರ ಮಾಡೋದು ಮತ್ತು ತನ್ನ ಪದಗಳನ್ನು ಇನ್ನೊಂದು ಭಾಷೆಗೆ ಕೊಟ್ಟರೆ ಆ ಭಾಷೆ ಉಳಿಯಲು, ಜೀವಂತವಾಗಿ ಉಳಿಯಲು ಮತ್ತು ಬೆಳೆಯಲು ಸಾಧ್ಯ. ನೋಡಿ, ನಮ್ಮ ವರ್ಣಮಾಲೆಯಲ್ಲಿ ಸ, ಶ, ಶ ಆಗಿರ್ಬೋದು, ಮಹಾಪ್ರಾಣ ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳಾಗಿರ್ಬೋದು, ಇವೆಲ್ಲ ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಅಕ್ಷರಗಳು. ಆದ್ದರಿಂದ ಇವತ್ತು ನಮ್ಮ ಭಾಷೆ ಜೀವಂತವಾಗಿದೆ, ಉಳಿದುಕೊಂಡಿದೆ. ಯಾಕಂದರೆ ಬೇರೆ ಭಾಷೆಯ ಪದಗಳನ್ನು ಸ್ವೀಕರಣೆ ಮಾಡಿದೆ. ಹಾಗಂತೇಳಿ ನಮ್ಮ ಭಾಷೆಯ ಪದಗಳನ್ನು ಇನ್ನೊಂದು ಭಾಷೆ ಸ್ವೀಕಾರ ಮಾಡಲೇಬೇಕಂತೇನಿಲ್ಲ. ಬಳಕೆಯಲ್ಲಿ ಮತ್ತು ನಿತ್ಯ ಜೀವನದ ಜನರ ವ್ಯವಹಾರಗಳಲ್ಲಿ ಪದಗಳ ಸ್ವೀಕರಣ ಮತ್ತು ಕೊಡಕೊಳ್ಳುವಿಕೆ ವ್ಯವಹಾರ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಇವತ್ತು ನಮಗೆ ಸಂಸ್ಕೃತದಿಂದ ಅಕ್ಷರವನ್ನು ಸ್ವೀಕಾರ ಮಾಡೋದ್ರಿಂದ ಕನ್ನಡ ಭಾಷೆ ಉಳಿದುಕೊಂಡಿದೆ. ಜೊತೆಗೆ ಸಂಸ್ಕೃತ ಭಾಷೆಯು ಸಹ 5 ನಿಮಿಷ ವಾರ್ತೆಗಳ ಒಂದು ಮಟ್ಟಕ್ಕೆ 6:55 ಬೆಳಗ್ಗೆ DD1ನಲ್ಲಿ ರೇಡಿಯೋ 1 ಸಂಸ್ಕೃತ ವಾರ್ತೆಗಳಿಗೆ ಬಳಕೆ ಆಗ್ತಾಯಿದೆ. ನಾನು ಕಳೆದ ಸ್ಕಿಟ್ನಿನ ಮೂಲಕ ನಾನು ಸುಮಾರು ಜಾಸ್ತಿ ಹೊತ್ತು ಈ ಸ್ಕಿಟ್ಟನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸುಮಾರು 8 ರಿಂದ 10 ನಿಮಿಷ ಅಷ್ಟೇ. ಕೆಲವೊಂದು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಕನ್ನಡದ ಕೆಲವು ಪ್ರಮುಖ ಪದ್ಯಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾಯಿದ್ದೀನಿ. ಗಂಗಾಧರಂ ಶಾಸನದಲ್ಲಿ ಸುರಚಾಪಂ ಭೋಲೆ ವಿದ್ಯುಲ್ಲತಗಳ ತೆರವಲ್ ಮಂಜುವಲ್ ತೋರಬೇಗಂ ಪ್ರಿಗಂ ಸ್ತ್ರೀ ರೂಪಲೀಲಾಧನವೇಗಂ ಎಲ್ಲವರ್ಗಂ ಪಾರಮಾರ್ಥಂ ಮೆಚ್ಚಿ ನಾನು ಈ ಧರೆಯುಳಿರವಾನೆಂದು ಸನ್ಯಾಸನಂ ಧೈರ್ಯ ನಂದಿಸೇನ ಪ್ರವರ ಮುನಿವರನ್ ಸತ್ತಂ ದೇವಲೋಕಕ್ಕೆ ಸಂದನ್ ಅಂತಂದೇಳಿ ಶಾಸನಕಾರ ಬರೀತಾನೆ. ಎಷ್ಟು ಸೊಗಸಾದ ವರ್ಣನೆ! ಈ ಒಂದು ವರ್ಣನೆಯಲ್ಲಿ ಅತ್ಯದ್ಭುತವಾದ ಕವಿಯ ಕಲ್ಪನೆ ಅಡಗಿದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ರಾಜ್ಯಲಕ್ಷ್ಮಿ ಅಂತಕ್ಕಂಥ ಸಂಪತ್ತು ಶಾಶ್ವತ ಅಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾನೆ ಇರ್ತಕ್ಕಂಥದ್ದು ಚಂಚಲ ಮನಸ್ಸಿನ ಸಂಪತ್ತು ಅಂತಕ್ಕಂಥದ್ದು. ಆ ವರ್ಣನೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಕವಿ ಪದ್ಯವನ್ನು ಕಟ್ಟಿಕೊಂಡಿದ್ದೇನೆ. ಒಂದು ಕಡೆ ಬಾಹುಬಲಿ ಭರತನಿಂದ ದೂರ ಆಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಪರಿತ್ಯಕ್ತನಾಗಿ ಸಾಮ್ರಾಜ್ಯ ಬಿಟ್ಟು ಹೋಗ್ತಕ್ಕಂಥ ಕೈವಲ್ಯ ಜ್ಞಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜೈನ ಸಾಹಿತ್ಯ ಮತ್ತು ವೈಷ್ಣವ ಸಾಹಿತ್ಯ ನಮಗೆ ಯಥೇಚ್ಛವಾಗಿರ್ತಕ್ಕಂಥ ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದೆ. ವಿಶಿಷ್ಟವಾದ ಮನ್ವಂತರಗಳು ಕನ್ನಡ ಸಾಹಿತ್ಯದಲ್ಲಿ ನಡೆದಿವೆ. ಜಿನವಲ್ಲಭನ ಶಾಸನದಲ್ಲಿ ಒಂದು ಕಡೆ ಬಾಹುಬಲಿಯಿಂದ ಕವಿ ಹೇಳಿಸ್ತಾನೆ, ನೆಲೆಸುಗೆ ನಿನ್ನ ವಕ್ಷದೊಳೆ ಬಟ ಖಡ್ಗ ಮಂದ ಹೊತ್ತಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ನೋಡಿ, ಈ ಪದಗಳ ಬಳಕೆ ಮತ್ತು ಸೆಂಟೆನ್ಸ್ ಎಷ್ಟು ಸೊಗಸಾಗಿದೆ ನೋಡಿ. ನೆಲೆಸುಗೆ ನಿನ್ನ ವಕ್ಷದೊಳೆ ಬಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂವಲಯಮನ ಅಯ್ಯ ನಿತ್ಯದಮ್ಮ ನಾನ್ ನಿನಗಿತ್ತೆ ನಿದೇವುದನ್ನು ನೀನೊಲಿದ ಧೈರ್ಯಂಲತ ನಿನ್ನ ಮಾಟಿಸಿದೊಂದು ನೆಗಳತ ಮಾಸದೆ. ಎಂಥ ಸೊಗಸಾದ ವರ್ಣನೆ! ಇದರ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತು. ಬಾಹುಬಲಿ ತನ್ನ ಅಣ್ಣನಿಗೆ ಹೇಳ್ತಾನೆ,
ಭರತ ತಮ್ಮನಿಂದ ಸೋತರೂ ಸಹ ಪರಿತ್ಯಕ್ತನಾಗಿ ವೈರಾಗಿಯಾಗಿ ಬಾಹುಬಲಿ ಸಾಮ್ರಾಜ್ಯವನ್ನು ಅಣ್ಣನಿಗೆ ಬಿಟ್ಟುಕೊಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಪತ್ತು, ಈ ಸಾಮ್ರಾಜ್ಯ ನಿಂದು, ಈ ನಿನ್ನ ಸಾಮ್ರಾಜ್ಯಕ್ಕೆ ನಾನು ಆಸೆ ಪಟ್ಟರೆ ಅದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಇದಕ್ಕಿಂತಲೂ ದೊಡ್ಡ ಒಂದು ಕೈವೆಲ್ಲ ಸಂಪತ್ತನ್ನು ಪಡೆದುಕೊಳ್ಳಲು ನಾನು ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಬಾಹುಬಲಿ ಈ ಪದ್ಯದ ಮೂಲಕ ಕನ್ನಡಿಗರಿಗೆ ಕವಿ ಹೇಳ್ತಿದ್ದಾರೆ. ನೋಡಿ ಎಂಥ ಸೊಗಸಾದ ವರ್ಣನೆ. ಪಂಪ ಒಂದು ಕಡೆ ಈ ಥರ ಪದ್ಯಗಳನ್ನು ನಾವು ಓದಿದರೆ ನಮ್ಗೆ ಏನಾಗ್ತದೆ ಅಂತಂದರೆ ಮೈ ರೋಮಾಂಚನ ಬರುತ್ತೆ. ಯಾಕಂದರೆ ಕನ್ನಡದ ಪದ ಬಳಕೆ, ವಾಕ್ಯ ಬಳಕೆ, ಅಕ್ಷರಗಳಲ್ಲಿ ಅಂಥ ಶಕ್ತಿ ಇದೆ. ಇನ್ನು ಸಣ್ಣ ಒಂದು ಪರಿಚಯ ಮಾಡಿಸೋದಕ್ಕೆ ಹೇಳಿದ ಇಷ್ಟೇ. ಇದು ನಾನು ಪಾಂಡಿತ್ಯ ಪ್ರದರ್ಶನಕ್ಕಾಗಲಿ ನಾನು ಹೇಳ್ತಾ ಇಲ್ಲ. ಬಿಡುವಿಲ್ಲದ ಕೆಲಸದಲ್ಲಿಯೂ ಸಹ ಈ ಥರದ ಒಂದು ಸಮಯ ಸಿಕ್ಕಾಗೆಲ್ಲ ಈ ಥರದ ಒಂದು ಸ್ಕಿಟ್ಗಳನ್ನು ಮಾಡ್ತಾ ಕನ್ನಡ ಸಾಹಿತ್ಯದ ಬಗ್ಗೆ ವಿವರಣೆಯನ್ನು ಕೂಡ ಸಣ್ಣ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅತ್ಯಂತ ಸಣ್ಣ ಕೆಲಸವನ್ನು ಮಾಡ್ತಾಯಿದ್ದೀನಿ. ಹೇಳೋದಕ್ಕೆ ಎಷ್ಟೋ ವಿಷಯಗಳಿದ್ದಾವೆ, ಆದರೆ ಪ್ರಸ್ತುತಪಡಿಸೋ ರೀತಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಪಂಪ ಇನ್ನು ಕೆಲವು ಪದ್ಯಗಳನ್ನು ಉದಾಹರಣೆ ಮಾಡೋದಾದರೆ, ಪಂಪ ಒಂದು ಕಡೆ ಕರ್ಣನ ಬಗ್ಗೆ ಹೇಳ್ತಾನೆ. ನೆನೆಯದಿರಣ್ಣ ಭಾರತದೊಳಂ ಕರರಾರ್ಮನ್ ಒಂದ ಚಿತ್ತದಿಂದ ಒಡೆ ಕರ್ಣನಂ ನೆನೆಯ ಕರ್ಣನೊಳಾರ್ದೊರೆ ಕರ್ಣ ನೀರಿ ಕರ್ಣನ ಕೊಡಿನನ್ನಿ ಕರ್ಣನೊಳ ವಂಕದ ಕರ್ಣನ ಚಾಗಿ ಮೆಂತು ಕರ್ಣನ ಪಡೆ ಮಾತಿನೊಳ ಕುದಿದು ಕರ್ಣ ರಸಾಯನ ಮಲ್ತೆ ಭಾರತ. ಮಹಾಭಾರತದಲ್ಲಿ ಕರ್ಣನ ಒಂದು ಗುಣಗಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಂಪ ಹೇಳ್ತಕ್ಕಂಥ ಮಾತಿದು, ಯಾರನ್ನ ನೆನೆಯೋದಾದರೂ ಕರ್ಣನ ನೆನೆಯ. ಕರ್ಣನ ಸತ್ಯ ಎಂಥದ್ದು, ತ್ಯಾಗ ಎಂಥದ್ದು, ದಹನ ಎಂಥದ್ದು, ಗುಣ ಎಂಥದ್ದು, ಶೌರ್ಯ ಎಂಥದ್ದು, ಸಾಹಸ ಎಂಥದ್ದು, ಆ ಗುಣಗಳನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಆನಂತರ ಒಂದು ಕಡೆ ಪಂಪ ಮಹಾಭಾರತದ ಪ್ರಮುಖ ಪಾತ್ರಗಳನ್ನು ಪರಿಚಯಿಸಬೇಕಾದರೆ ಬರಿತಾನೆ. ಛಲದೋಳು ದುರ್ಯೋಧನಂ, ಗಂಡಿನೋಳು ಭೀಮಸೇನಂ, ನಂದಿಯೊಳಿನ ತನಯಂ, ಬಲದೋಳು ಮದ್ರೇಶಂ, ಅತ್ಯುನ್ನತಿಯೋಳು ಅಮರ ಸಿಂಹೋದ್ಭವಂ, ಚಾಪವಿದ್ಯಾ ಪರಿಣಿತದೋಳು ಕುಂಭೋದ್ಭವಂ, ಸಾಹಸದ ಮಹಿಮೆಯೋಳು ಫಲ್ಗುಣಂ, ಧರ್ಮದೋಳು ನಿರ್ಮಲ ಚಿತ್ತಂ ಧರ್ಮಪುತ್ರಂ, ಮಿಗಿಲಿವರ್ಗಳನಿ ಭಾರತಂ ಲೋಕಪೂಜ್ಯಂ, ನನ್ನಿಯೊಳಿನ ತನಯಂ. ಈ 8 ಪಾತ್ರಗಳು ಮಹಾಭಾರತದಲ್ಲಿ ವಿಶೇಷವಾದವು ಅಂತ ಹೇಳ್ತಾನೆ. ಛಲದಲ್ಲಿ ದುರ್ಯೋಧನ, ಸತ್ಯದಲ್ಲಿ ಕರ್ಣ, ಗಂಡಿನಲ್ಲಿ ಭೀಮಸೇನ, ಮತ್ತು ಬಿಲ್ವಿದ್ಯೆಯಲ್ಲಿ ದ್ರೋಣಾಚಾರ್ಯ, ಸಾಹಸದಲ್ಲಿ ಅರ್ಜುನ, ಅತ್ಯಂತ ಶೌರ್ಯದಲ್ಲಿ ಭೀಷ್ಮ, ಧರ್ಮದಲ್ಲಿ ಧರ್ಮರಾಯ. ಈ ಎಲ್ಲ ಪಾತ್ರಗಳು, ಬಲದಲ್ಲಿ ಮದ್ರೇಶ, ಈ ಎಲ್ಲ ಪಾತ್ರಗಳು ತುಂಬ ವಿಶಿಷ್ಟವಾದವು ಅಂತಂದೇಳಿ ಹೇಳ್ತಾನೆ. ಅದಕ್ಕೋಸ್ಕರ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡು ಕಾವ್ಯಗಳನ್ನು ಓದಿಬಿಟ್ರೆ ನಾವು ಅತ್ಯಂತ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬಹುದು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಇಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಒಂದು ರೀತಿ ಸಮುದಾಯದ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕುಲಂ ಕುಲಮಲ್ತು ಚಲಂ ಕುಲಂ ಮಣ್ಣು ಕುಲಂ ಅಭಿಮಾನ ಮುಂದೆ ಕುಲಂ, ನಿಮ್ಮ ಕುಲಗಳನ್ನು ನಿಮ್ಮ ಉಂಟು ಮಾಡುವನು ಅಂತೇಳಿ ಕರ್ಣ ಭೀಷ್ಮನ ತನ್ನ ನಿಂದನೆ ಮಾಡಿದಾಗ ಹೇಳ್ತಕ್ಕಂಥ ಮಾತು. ಅದೇ ಭೀಷ್ಮನಿಗೆ ಸೇನಾಧಿಪತ್ಯ ಕಟ್ಟಿದಾಗ ಕರ್ಣ ಈ ಇಳಿ ವಯಸ್ಸಿನ ವ್ಯಕ್ತಿಗೆ ಯಾಕೆ ಸೇನಾಧಿಪತಿ ಪಟ್ಟ ಕಟ್ತೀನಿ ನನಗೆ ಕಟ್ಟಿ ಅಂತ ಹೇಳಿದಾಗ ಅದಕ್ಕೆ ಭೀಷ್ಮ ಹೇಳ್ತಾನೆ, ನೆನೆಯದಿರ ಏನಂತ ಹೇಳ್ತಾನೆ ಕರ್ಣನಿಗೆ, ಕಲಿತನದ ಬೆಕ್ಕು ಜೀವನದ ಸೊಕ್ಕು ನಿದೇಶನ ನಚ್ಚು ಮಿಕ್ಕ ತೋಳ್ಬಡದ ಪಡೋರ್ಪು ನಿನಗಳು ನೆನೆತೆ ನನಗುಂಟೆ ಕರ್ಣ ಕಲಹ ನಿದಿರ್ಚು ಮರಿಗನ ಪಡೆ ನೀನು ಚಲದ ಪೇಯಣ್ಣ ಸ್ವಲ್ಪ ಪಡೆಯಲೊಪ್ಪದು ಕಾಣ ಮಹಾಜಿರಂಗದವು. ಎಂಥ ವರ್ಣನೆಯನ್ನು ಕೊಟ್ಟ. ಈ ಥರದ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಕನ್ನಡ ಸಾಹಿತ್ಯದಲ್ಲಿ ಇಂಥ ಒಂದು ಅದ್ಭುತವಾದ ಸಾಹಿತ್ಯ ಸೃಷ್ಟಿಯಾಗಿದೆ, ಆಗ್ತಾನೂ ಇದೆ. ಇನ್ನು ಇಂಥ ಒಂದು ರಮ್ಯವಾಗಿರ್ತಕ್ಕಂಥ ಪದ್ಯಗಳು ಹೊಸಗನ್ನಡದಲ್ಲಿ ಬರಬೇಕಂತಕ್ಕಂಥದ್ದು ಭಾವನೆ. ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಈ ಥರದ ಒಂದು ಅಧ್ಯಯನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅತ್ಯಂತ ಅಗತ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಒಂದು ಕಾನ್ಸೆಪ್ಟು ಇಷ್ಟು ಒಂದು ಪ್ರಸ್ತುತದಲ್ಲಿ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಒಂದು ಭಾಷೆಯನ್ನು ನಾವು ಅದರ ಸಾಹಿತ್ಯವನ್ನು ತಿಳ್ಕೊಂಡಾಗ ಮಾತ್ರ ಆ ಭಾಷೆಯನ್ನು ಸಂಪೂರ್ಣವಾಗಿ ಕಲ್ತ್ಕೊಳ್ಳಲು ಸಾಧ್ಯ ಅಂತಕ್ಕಂಥದ್ದು. ಈ ಥರದ ಪದ್ಯಗಳು ಸಾಕಷ್ಟು ಇದ್ದಾವೆ. ಸ್ಕಿಟ್ 10 ನಿಮಿಷ ಆಗ್ತಾ ಬಂತು. ನಾನು
ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಸ್ಕಿಟ್ಟನ್ನು ಇನ್ನು ಇದಕ್ಕಿಂತ ಚೆನ್ನಾಗಿ ಪ್ರಸ್ತುತಪಡಿಸಲು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲವೊಂದು ಯೋಜಿತವಾಗಿರ್ತಕ್ಕಂಥ ವಿಷಯ ಸಂಗ್ರಹವನ್ನು ಮಾಡಿಕೊಂಡು ನೆಕ್ಸ್ಟ್ ಸ್ಕಿಟ್ಗಳು ಹೇಳಲು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.